ಶಿವಶಂಕರಪ್ಪನವ್ರಿಗೂ ನನಗೂ ಸುಮಾರು 50 ವರ್ಷ ಸ್ನೇಹ. ನಮ್ಮ ತಿಪ್ಪೇಸ್ವಾಮಿಯವರು ಇಲ್ಲೇ ಕೂತಿದ್ದಾರೆ. ಅವರು ನಾನು PWD ಮಿನಿಸ್ಟರ್ ಆಗಿದ್ದಾಗ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದರು. ನಾವು ಏನು ಹೇಳಿದರೆ ಆ ಎಲ್ಲ ಕೆಲಸನ ಚಾಚು ತಪ್ಪದೆ ಮಾಡೋರು. ಅವರು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿದ್ದರು ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ಕೆಲವು ಈ ತೆಂಗಿನ ಗಿಡಗಳಿಗೆಲ್ಲ ಕಾಯಿಲೆ ಬಂತು. ಚಿತ್ರದುರ್ಗ ಅನೇಕ ತೋಟಗಳಿಗೆ ಹೋದೆ, ಅರಸೀಕೆರೆ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಆ ರೋಗ ತಗಲ್ದಂಥ ಎಲ್ಲ ತೆಂಗಿನ ಮರಗಳಿಗೆ ಔಷಧಿ ಸಿಂಪಡಿಸ್ತಕ್ಕಂಥದ್ದಕ್ಕೆ ಅವರು ಆಸಕ್ತಿ ವಹಿಸಿದರು. ಅಷ್ಟೇ ಅಲ್ಲ, ನೂರಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ಸಂಭಾವಿತ ವ್ಯಕ್ತಿ. ಕೊಡಗೈಯವ್ರದ್ದು ಯಾರೇನು ಕೇಳಿದ್ರು ಸಹಾಯ ಮಾಡುವಂಥ ಒಂದು ಪ್ರಬುದ್ಧತೆ ಇತ್ತು. ಅಂಥ ವ್ಯಕ್ತಿನ ನಾವು ಅವರು ತೀರ್ಕೊಂಡ ದಿನ ನಾನು ಡೆಲ್ಲಿ ಹೋಗಿದ್ದೆ. ಅವತ್ತೇ ನನ್ನ ಸ್ಪೀಚ್ ಇತ್ತು, ಬರಲಿಕ್ಕಾಗಲಿಲ್ಲ. ನನಗೆ ಇವತ್ತಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ರೇವಣ್ಣ ಹೋಗಿದ್ದಾರೆ. ಕುಮಾರಸ್ವಾಮಿಯವರು ನಿನ್ನೆ ಹೋಗಿ ಆ ಸಮಾಧಿಗೆ ಗೌರವ ಸಲ್ಲಿಸಿ ಬಂದಿದ್ದಾರೆ. ನಾನು ನಿಮ್ಮ ಮುಖೇಣ ಅವರ ಇಡೀ ಕುಟುಂಬಕ್ಕೆ ಅವರೇನು ಅಗಲಿ ಹೋಗಿದ್ದಾರೋ ಆ ದುಃಖವನ್ನು ಸಹಿಸಿಕೊಡ್ತಕ್ಕಂಥ ಶಕ್ತಿ ಆ ಪರಮೇಶ್ವರ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ, ಮೋಕ್ಷ ಸಿಕ್ಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಶಿವಶಂಕರಪ್ಪನವ್ರಿಗೂ ನನಗೂ ಸುಮಾರು 50 ವರ್ಷ ಸ್ನೇಹ. ನಮ್ಮ ತಿಪ್ಪೇಸ್ವಾಮಿಯವರು ಇಲ್ಲೇ ಕೂತಿದ್ದಾರೆ. ಅವರು ನಾನು PWD ಮಿನಿಸ್ಟರ್ ಆಗಿದ್ದಾಗ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದರು. ನಾವು ಏನು ಹೇಳಿದರೆ ಆ ಎಲ್ಲ ಕೆಲಸನ ಚಾಚು ತಪ್ಪದೆ ಮಾಡೋರು. ಅವರು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿದ್ದರು ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ಕೆಲವು ಈ ತೆಂಗಿನ ಗಿಡಗಳಿಗೆಲ್ಲ ಕಾಯಿಲೆ ಬಂತು. ಚಿತ್ರದುರ್ಗ ಅನೇಕ ತೋಟಗಳಿಗೆ ಹೋದೆ, ಅರಸೀಕೆರೆ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಆ ರೋಗ ತಗಲ್ದಂಥ ಎಲ್ಲ ತೆಂಗಿನ ಮರಗಳಿಗೆ ಔಷಧಿ ಸಿಂಪಡಿಸ್ತಕ್ಕಂಥದ್ದಕ್ಕೆ ಅವರು ಆಸಕ್ತಿ ವಹಿಸಿದರು. ಅಷ್ಟೇ ಅಲ್ಲ, ನೂರಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ಸಂಭಾವಿತ ವ್ಯಕ್ತಿ. ಕೊಡಗೈಯವ್ರದ್ದು ಯಾರೇನು ಕೇಳಿದ್ರು ಸಹಾಯ ಮಾಡುವಂಥ ಒಂದು ಪ್ರಬುದ್ಧತೆ ಇತ್ತು. ಅಂಥ ವ್ಯಕ್ತಿನ ನಾವು ಅವರು ತೀರ್ಕೊಂಡ ದಿನ ನಾನು ಡೆಲ್ಲಿ ಹೋಗಿದ್ದೆ. ಅವತ್ತೇ ನನ್ನ ಸ್ಪೀಚ್ ಇತ್ತು, ಬರಲಿಕ್ಕಾಗಲಿಲ್ಲ. ನನಗೆ ಇವತ್ತಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ರೇವಣ್ಣ ಹೋಗಿದ್ದಾರೆ. ಕುಮಾರಸ್ವಾಮಿಯವರು ನಿನ್ನೆ ಹೋಗಿ ಆ ಸಮಾಧಿಗೆ ಗೌರವ ಸಲ್ಲಿಸಿ ಬಂದಿದ್ದಾರೆ. ನಾನು ನಿಮ್ಮ ಮುಖೇಣ ಅವರ ಇಡೀ ಕುಟುಂಬಕ್ಕೆ ಅವರೇನು ಅಗಲಿ ಹೋಗಿದ್ದಾರೋ ಆ ದುಃಖವನ್ನು ಸಹಿಸಿಕೊಡ್ತಕ್ಕಂಥ ಶಕ್ತಿ ಆ ಪರಮೇಶ್ವರ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ, ಮೋಕ್ಷ ಸಿಕ್ಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ.